ಹುಟ್ಟಿದರೆ ಕನ್ನಡ ನಾಡಿನ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಹಿರಿಯಾಡಿಸುವ ಬಂಡಿ, ಬದುಕಿದ್ದು ಜಟಕ ಬಂಡಿ. ಕಾರ್ಕಿ ಎತ್ಕಣ್ಣ. ಅಯ್ಯಯ್ಯೋ ಅಯ್ಯೋ, ಎಲ್ಲೂ ಕಾಣ್ತಲ್ವಪ್ಪ. ಎಲ್ಲಿಟ್ಟೆ? ಏ ಜನ, ಇಲ್ಲಿ ನಿಂತ್ಕೊಂಡು ಕನಸು ಕಾಣ್ತಾ ಇದ್ಯಾ? ಕನಸು ಕಾಣ್ತಾ ಇದ್ದೆ, ನೀನ್ ಬಂದ್ ಕೇಳಿಸ್ಬಿಟ್ಟಲ್ಲ. ಕನಸು? ಏನ್ ಕನಸು ಕಾಣ್ತಿದ್ಯಪ್ಪ? ನಾವಿಬ್ರು ಚೆಂಡಾಟ ಆಡ್ತಿದ್ದು. ಚೆಂಡು? ಎಲ್ಲಿ ಚೆಂಡು? ಇಲ್ಲಿ ಕೇಳೆ, ನಾನು ನೀನು ಈ ಕಾರಲ್ಲಿ ಹೋಯ್ತಾ ಇದ್ದೀವಿ. ನಾನು ಈ ಕಡೆ ಡ್ರೈವ್ ಮಾಡ್ತಾ ಇದ್ದೀನಿ, ನೀನ್ ಆ ಕಡೆ ಕೂತಿದೀಯಾ. ನೀನ್ ನನ್ ನೋಡ್ತೀಯಾ, ನಾನ್ ನಿನ್ ನೋಡ್ತಾ ಇದ್ದೀನಿ. ನೀನ್ ಲವಕ್ಕಂತ ಕೈ ಹಾಕಿದ ಕೀ ಎತ್ಕೊಬಿಟ್ಟೆ. ನಾನ್ ನಿನ್ನ ಕೊಡು ಅಂತಿದ್ದೀನಿ, ನೀನ್ ಕೊಡಲ್ಲ ಅಂತಿದೀಯ. ನಾನ್ ನಿನ್ನ ಕೊಡು ಅಂತಿದ್ದೀನಿ, ನಿನ್ನ ಕೊಡಲ್ಲ ಅಂತಿದೀಯ. ಕೀ ಎತ್ಕೊಬಿಟ್ಟು ಅಮ್ಮ, ನಾನು ಕಾನ್ಫರೆನ್ಸ್ ಹೋಗಿ ಬರ್ತೀನಿ. ಸರಿಯಪ್ಪ. ನೀನ್ ಆರೋಗ್ಯವಾಗಿದೆ ತಾನೆ? ಒಂದ್ ದಿವಸ ಹೀಗೆ, ಒಂದ್ ದಿವಸ ಹಾಗೆ. ಅದ್ ಸರಿ, ನೀರ್ಜನ ಯಾರು ಕರ್ಕೊಂಡು ಹೋಗ್ತಾರೋ? ಅವಳಿಗೇನಮ್ಮ, ಬಸ್ ಎಲ್ಲ ಆಟೋ ಹೋಗಿ ಬರ್ತಾ ಬಿಡು. ಹೇಗಿದ್ರೆ ಅವಳಿಗೆ ನರ್ಸಿಂಗ್ ಹೋಗಿ ಬರೋ ಅಭ್ಯಾಸ ಆಗಿದೆಯಲ್ಲ, ಹೇಗ ಹೋಗ್ತಾಳೆ. ಜನ ಬಂದೆ ಕೀ ಕೊಡು. ಕೀನಾ ಎಲ್ಲಿಟ್ಯೋ? ಹಾಳಾದವನೆ. ಕೈಲೇ ಇಟ್ಕೊಂಡಿದ್ದೆ. ಮತ್ತೆ ಕೈಯಿಂದ ಹಾರೋಯ್ತಾ? ನಿನ್ನ ಈ ಮನೆಯಿಂದ ಆಚೆ ಕಳಿಸ್ತಾರೇನೆ ಈ ಮನೆ ನಟ್ಟಿಗಾಗೋದು. ಈ ಮನೇಲಿ ಗ್ರಹಗಳು ಸೇರ್ಕೊಂಡ್ಬಿಟ್ಟಿದೆ. ಲೂಸು. ಏನಾಯ್ತಾ? ನನ್ ಕೀ ಕಳೆದ್ಬಿಟ್ಟಿದ್ದಾನೆ. ನನ್ ಕಾರಿದಲ್ಲ, ಅದಲ್ಲೇ ಹೋಗೋಣ. ದಟ್ಸ್ ಕರೆಕ್ಟ್. ಹೋಗಿ ಹುಡ್ಕೋಗೋ. ಬರ್ತೀನಮ್ಮ. ಆಯ್ತು. ಆಯ್ತು. ಏನಲ್ಲೋ ದಡ್ಡ, ದಿವಸ ಬಯಸ್ಕೋತಿಯಲ್ಲ, ಜೋಪಾನವಾಗಿ ಇರೋದು ಬೇಡವೇನಾ? ದೊಡ್ಡಮ್ಮರೇ, ಹಾಳಾದ ಮರುವು ಮರ್ತೇ ಹೋಗುತ್ತೆ. ದಿವಸ ಬಯಸ್ಕೊಳ್ಳೋದು ನನ್ ಗ್ರಾಚಾರ. ಅಯ್ಯೋ, ಹಾಳಾದ ಮರುವು ಬೇರೆ, ಈ ಈಶ್ವರಿ ಕಾಟ ಬೇರೆ. ಈಶ್ವರಿ! ಏನಾಯ್ತಮ್ಮ? ಅಯ್ಯೋ, ಈಗ ಆನಂದಪುರ ಬೇರೆ ಏನ್ ಮಾಡೋದೀಗ? ಹಲೋ, ಎಮರ್ಜೆನ್ಸಿ ವಾರ್ಡ್ ರೆಡಿ ಮಾಡಿ ಪ್ಲೀಸ್. ಬನ್ನಿ. ಗುರ್ಕಾ, ಜಾನಿಗೆ ಸ್ಟ್ರೆಚರ್ ತಗೊಂಬರ್ಕ ಹೇಳು, ಅರ್ಜೆಂಟ್. ನಂಬಕ್ಕೆ ಆಗ್ತಿಲ್ಲ, ಅವ್ರು ನರ್ಸು ಡಾಕ್ಟ್ರು ಅಂತ. ಅವರೇ ಕಾರ್ ಬಿಟ್ಕೊಂಡ್ ಬಂದ್ರು ನಾಣಿ. ಅವ್ರು ಏನೇ ಆಗಿರ್ಲಿ, ನಮ್ ದೊಡ್ಡಮ್ಮರ್ನ ಬದುಕಿಸ್ಬಿಟ್ರು ಬಿಡಿ. ಜಾನಿ, ಶಿ ಇಸ್ ಔಟ್ ಆಫ್ ಡೇಂಜರ್, ಬಟ್ ಶಿ ನೀಡ್ಸ್ ರೆಸ್ಟ್. ಇನ್ 24 ಗಂಟೆ ಒಳಗೆ ಶಿ ವಿಲ್ ರಿಕವರ್. ಆನಂದ್, ಅಂದ್ಯಪ್ಪ, ನೀರಜ ನನ್ನ ಬದುಕಿಸ್ಬಿಟ್ಲು, ನನಗೆ ಜೀವ ಕೊಟ್ಲು. ಅವಳು ನನ್ನ ತಾಯಿ ಕಣೋ. ಏನು? ನೀರಜ ಟ್ರೀಟ್ ಮಾಡಿದ್ಲ? ಅವಳು ಇಲ್ದೇ ಇದ್ರೆ ಇವತ್ತು ನೀನ್ ನನ್ನ ಮುಖ ನೋಡೋಕೆ ಆಗ್ತಿರ್ಲಿಲ್ಲ. ಅಮ್ಮ, ರೆಸ್ಟ್ ತಗೋ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಇವೆಲ್ಲ ಹೇಗ್ ಮಾಡ್ದೆ ಅಂತ ನನ್ನನ್ನು ಕೇಳ್ಬೇಡಿ. ಯಾಕೆಂದ್ರೆ ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ನಾನು ಬಂದಾಗ ಇಲ್ಲಿ ಯಾರೂ ಇರ್ಲಿಲ್ಲ. ಅವ್ರಿಗೆ ಇಮಿಡಿಯೇಟ್ ಆಗಿ ಟ್ರೀಟ್ ಮಾಡಲೇಬೇಕಿತ್ತು. ನಿಮ್ ಪರ್ಮಿಷನ್ ಇಲ್ಲದೆ ನಾನು ಟ್ರೀಟ್ ಮಾಡಿಬಿಟ್ಟೆ.
ತಪ್ಪು ತಿಳ್ಕೊಬೇಡಿ. ಅದಕ್ಕಾಗಿ ನೀವೇನು ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಇದು ನನ್ನ ಡ್ಯೂಟಿ ಅಷ್ಟೇ. ಥ್ಯಾಂಕ್ಸ್ ಹೇಳಕ್ ಬರಲ್ಲ ನಿನಗೆ. ಯು ಆರ್ ಅ ಬಿಗ್ ಪರ್ಫಾರ್ಮರ್. ನಿಂದು ಬರೀ ನಾಟಕ. ಅವತ್ತು ನನಗೆ ಕಾರ್ ಡ್ರೈವಿಂಗ್ ಬರಲ್ಲ ಅಂತ ಸುಳ್ಳು ಹೇಳಿದೆ. ಇವತ್ತು ಹೇಗೆ ಬಂತು ಕಾರ್ ಡ್ರೈವಿಂಗ್? ಕಾರ್ ಡ್ರೈವಿಂಗ್ ಸುಳ್ಳು ಹೇಳಕ್ ಬಿಟ್ಟು ಬೇರೆ ಏನ್ ಬರ್ತೇನೆ? ಮರುವಂತೆ ಮರುವು. ಯು ಆರ್ ಅ ಲಯರ್. ಯು ಆರ್ ಅ ಲಯರ್. ಆನಂದ್, ಆನಂದ್, Take it easy, ನೀರಜ. ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ. ನಾನು ಯಾಕೆ ಹೀಗೆ ಮಾಡಿದೆ? ಅವಳು ಏನ್ ತಪ್ಪು ಮಾಡ್ಬಿಡ್ಲ? ಅವಳು ನಮ್ಮಮ್ಮನ ಪ್ರಾಣ ಉಳಿಸೋದಕ್ಕೆ ನಾವಳ ಇಷ್ಟೆಲ್ಲ ಹೊಗಳ್ಬೇಕಾಗಿತ್ತು, ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು. ಅದನ್ನ ಬಿಟ್ಟು ಎಲ್ಲರೆದ್ರಿಗೂ ಬೈದ್ಬಿಟ್ಟಲ್ಲ. ನನಗೇನಾಗಿದೆ? ನಾನು ಅವಳಿಗೆ ಅಪಾಲಜಿ ಕೇಳಬೇಕು, ಸಮಾಧಾನ ಮಾಡಬೇಕು. ಇಲ್ಲ ನೀರಜ, ನಿನ್ ಡ್ಯೂಟಿ ಮಾಡಿದ್ಯಾ. ಒಂದಲ್ಲ ಒಂದಿನ ಇದಕ್ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸಿಕ್ಬಿಡ್ತಲ್ಲ ಮುಕುಲ್. ನಾನ್ ಸುಳ್ಳಿ ಮೋಸ ಮಾಡೋಳು, ನಾಟಕ ಆಡೋಳು ಅಂತ. ಸಮಾಧಾನ ಮಾಡ್ಕೊ ಪ್ಲೀಸ್ ನೀರಜ. ಬಾ ಆನಂದ್. ನಾನು ಕೂತ್ಕೋಬೋದಾ? ಬೈ ಆಲ್ ಮೀನ್ಸ್. ಇವತ್ ನೀನ್ ವರ್ತನೆ ನಂಗೊಂಚೂರು ಹಿಡಿಸ್ಲಿಲ್ಲ. ಏನ್ ಮಾಡ್ದೆ ಅಂತದ್ದು? ಆನಂದ್ ತಾಯಿಗೆ ಸೀರಿಯಸ್ ಆಗಿರೋ ವಿಷಯ ನಿಂಗೆ ಗೊತ್ತಿದ್ರು ಯಾಕೆ ನೀನ್ ಅವ್ರು ನೋಡಕ್ ಬರಲಿಲ್ಲ? ಆನಂದ್ ತಾಯಿನ ನೋಡ್ಬೇಕು ಅಂದ್ರೆ ಅಲ್ಲಿ ನೀರಜ ಇದ್ಲು, ಅದಕ್ಕೆ ಅವಾಯ್ಡ್ ಮಾಡಿದೆ. ನೀನು ಒಬ್ಳು ಡಾಕ್ಟರ್, ನಿನಗೆ ಪೇಷಂಟ್ ಕಿಂತ ದ್ವೇಷನೇ ಮುಖ್ಯ ಅಲ್ಲ? ದಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ನೋ, ಯು ಆರ್ ರಾಂಗ್. ಇಟ್ ಇಸ್ ಪ್ಯೂರ್ಲಿ ಮೈ ಬಿಸ್ನೆಸ್. ಯಾಕಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಾನ್ ಪ್ರೀತಿಸೋ ವಸ್ತು ಯಾವತ್ತು ತಪ್ಪು ಮಾಡಬಾರ್ದು. ಆದ್ರೆ ನೀನ್ ತಪ್ಪು ಮಾಡ್ತಾ ಇದೀಯ. ಆನಂದ್ ನಿನ್ನ ಪ್ರೀತಿಸ್ತೀನಿ ಅಂತ ಯಾವತ್ತೂ ಹೇಳೇ ಇಲ್ಲ. ನೀನೇ ಅವನ ಮೇಲೆ ಬಿದ್ದು ಅವನ ಮನಸ್ಸನ್ನ ಕೆಡಿಸ್ತಾ ಇದೀಯ. ಆನಂದ್ಗೆ ಪ್ರೀತಿ ಇದ್ದಿದ್ದು ನೀರಜ ಮೇಲೆ. ನೀರಜ ತನ್ನ ಹೆಂಡತಿ ಗೊತ್ತಾದ್ಮೇಲೆ ಅವನೆಷ್ಟು ನೊಂದ್ಕೊಂಡಿದೆ ಅಂತ ಗೊತ್ತಿದ್ರು ನೀನೇ ಅವನ್ ಬೆನ್ ಬಿದ್ದಿದ್ಯಾ. ಹೌದು, ನಾನೇ ಅವ್ನು ಬೆನ್ ಬಿದ್ದಿದ್ದೀನಿ. ಬಿಕಾಸ್ ಐ ಲವ್ ಹಿಮ್. ಎಸ್, ಯು ಲವ್ ಹಿಮ್. ಆದ್ರೆ ಆನಂದ್ ನಿನ್ನ ಲವ್ ಮಾಡ್ತಾ ಇಲ್ಲ. ಈ ಜನ್ಮದಲ್ಲಿ ನಿನ್ನ ಅವನು ಮದುವೆ ಆಗಲ್ಲ. ನನಗನ್ಸುತ್ತೆ ಕುಂತಲ, ಆನಂದ್ ತಾಯಿಗೆ ನೀರಜ ಟ್ರೀಟ್ ಮಾಡೋ ರೀತಿ, ಅವಳು ತಗೊಂಡಿರೋ ನಿರ್ಧಾರ ನೋಡಿದ್ರೆ ಶಿ ಮಸ್ಟ್ ಬಿ ಅನ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಅಂತ ನನಗನ್ಸುತ್ತೆ. ಸಾಧ್ಯನೇ ಇಲ್ಲ. ಅವಳು ಡಾಕ್ಟರ್ ಆಗೋ ಯೋಗ್ಯತೆನೇ ಇಲ್ಲ. ಅದು ನಿನ್ನ ಭಾವನೆ. ನೀರಜನ್ನ ನಿನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಹಾಗೇನಾದ್ರೂ ಮಾಡಕ್ ಹೋದ್ರೆ ಅದು ನಿನ್ ಕುತ್ತಿಗೆಗೆ ಬರುತ್ತೆ. ಗುಡ್ ನೈಟ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಹಾಯ್ ಆನಂದ್, ಹೇಗಿದ್ದೀರಾ? ಹಲೋ ಮಿಸ್ ಡಿಸಾ, ಹೌ ಆರ್ ಯು? ಹೌ ಇಸ್ ಯುವರ್ ಹೆಲ್ತ್? ಫೈನ್, ಚೆನ್ನಾಗಿದ್ದೀನಿ. ಅಂದ್ಹಾಗೆ ನಿಮ್ ತಾಯಿ ಹೇಗಿದ್ದಾರೆ? ಇವಾಗ ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ. ಸಿರಾ, ಏನ್ ವಿಷಯ? ವಾಟ್ ಎ ವಂಡರ್ ಮಿಸ್ಟರ್ ಆನಂದ್. ಆವತ್ತು ನೀವು ಬಂದು ನನ್ನ ಲೈಫ್ ಸೇವ್ ಮಾಡಿದ್ರಿ. ನಿಮ್ ಮದರ್ ಲೈಫ್ನ ಬೇರೆ ಯಾರೋ ನರ್ಸ್ ಸೇವ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ಅಂತೂ ಯಾರ್ಯಾರ ಲೈಫ್ನೋ ಯಾರ್ಯಾರೋ ಸೇವ್ ಮಾಡ್ತಾರೆ. ಬೈ ದ ಬೈ, ನಾನು ಬಂದ ವಿಷಯನೇ ಮರ್ತುಬಿಟ್ಟೆ. ಐ ಆಮ್ ಹಾಸ್ಟಿಂಗ್ ಎ ಪಾರ್ಟಿ ಟುಮಾರೋ. ನೀವು ಎಲ್ಲರನ್ನೂ ಕರ್ಕೊಂಡು ಬರಲೇಬೇಕು. ಪಾರ್ಟಿ? ಅದೇನು? ಎಸ್ ಆನಂದ್, ಇಟ್ಸ್ ಮೈ ಬರ್ತ್ಡೇ ಪಾರ್ಟಿ. ಯು ನೋ, ಐ ಲವ್ ಪಾರ್ಟೀಸ್. ಅದೊಂದು ಜಾಗದಲ್ಲಿ ಮಾತ್ರ ನಾವು ಹತ್ರ ಆಗೋಕ್ ಸಾಧ್ಯ. ಆವತ್ ನಾನು ಸತ್ತೋಗಿದ್ರೆ ನನ್ನ ಡೆತ್ ಆನವರ್ಸರಿಗೆ ಕರಿಬೇಕಾಗಿತ್ತು. ನಿಮ್ಮ ದಯದಿಂದ ನಾನು ಬದುಕಿರೋದ್ರಿಂದ ಬರ್ತ್ಡೇ ಪಾರ್ಟಿ ಕರಿತಾ ಇದ್ದೀನಿ. ಲೈಫ್ ಈಸ್ ವೆರಿ ಶಾರ್ಟ್, ವಿ ಹ್ಯಾವ್ ಟು ಎಂಜಾಯ್ ಇಟ್. ಡ್ರಿಂಕ್ಸು, ಡಿನ್ನರು, ಡ್ಯಾನ್ಸು ಎಲ್ಲ ಇದೆ. ನೀವೆಲ್ಲಾರನ್ನೂ ಕರ್ಕೊಂಡು ಬರಲೇಬೇಕು. ಎಸ್ ಸರ್, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ಆನಂದ್, ಯು ಮಸ್ಟ್ ಕಮ್. ಬೇರೆ ನೆಪ ಹೇಳಿ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಓಕೆ? Sure.
ಡಾಕ್ಟರ್ ಆನಂದ್, ನೀರಜ ಬಾಂಬೆಲಿದ್ದೋಳು, ಫಾಸ್ಟ್ ಲೈಫ್ಗೆ ಒಗ್ಗಿರೋಳು. ಅವಳನ್ನ ಪಾರ್ಟಿಗೆ, ಕ್ಲಬ್ಗೆ ಕರ್ಕೊಂಡು ಹೋಗಿ. ಅದರಿಂದ ಏನಾದರೂ ಪ್ರಯೋಜನ ಆಗಬಹುದು. Yes. I must attend this party. Come on. ಆನಂದ್, ನನಗಿಂತ ಪಾರ್ಟಿ ಎಲ್ಲ ಇಷ್ಟ ಇಲ್ಲ. ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರೆ? ವಾಪಸ್ ಬಿಟ್ಬಿಡಿ. ನೋಡು, ಈ ನಾಟಕ ಬೇಡ, ಸುಮ್ಮನೆ ಬಾ. ಆನಂದ್, ಯಾಕೆ ಹೀಗೆಲ್ಲ ಮಾತಾಡಿ ನನ್ನ ಮನಸ್ಸು ನೋಯಿಸ್ತೀರಾ? ನಿಮಗೆ ಇದರಿಂದ ಏನ್ ಲಾಭ? ನಾನು ಏನ್ ಮಾಡಿದೆ ಅಂತ ನನ್ನ ಚಿತ್ರಹಿಂಸೆ ಪಡಿಸ್ತಿದ್ದೀರಿ? ಹೇಳಿ ಆನಂದ್. ಈ ಪ್ರಶ್ನೆ ನನ್ ಕೇಳೋದ್ಕಿಂತ ನೀನೇ ಕೇಳ್ಕೊ. ಈ ರೀತಿ ಪಾರ್ಟಿ ಅಟೆಂಡ್ ಮಾಡಿ ತುಂಬಾ ದಿನ ಆಗಿತ್ತಲ್ಲ. ಟುಡೇ ಇಸ್ ಯೋರ್ ಡೇ. ಎಂಜಾಯ್. ವೆಲ್ಕಮ್ ಯಂಗ್ ಮ್ಯಾನ್. ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು. ಬನ್ನಿ ಮೇಡಮ್, ಬನ್ನಿ. ಹಾಯ್ ಆನಂದ್, ಹೌ ಡು ಯು ಡು? ಚೆನ್ನಾಗಿದೆ. ಆನಂದ್, ಯಾಕೆ ನೀರಜ ಒಬ್ಬರೇ ನಿಂತ್ಬಿಟ್ರಿ? ಐ ವಿಲ್ ಗಿವ್ ಯು ಕಂಪ್ನಿ. ಹಲೋ ಮೇಡಮ್, ಡ್ರಿಂಕ್ಸ್ ತಗೊಳ್ಳಿ ಬೇಡಿ ಪ್ಲೀಸ್. ಬೇಡಿ. ಇವತ್ತೊಂದ್ ದಿವಸ ಇಲ್ಲ ಬೇಡಿ. ಕಂಪನಿಗೋಸ್ಕರ ತಗೊಳ್ಳಿ. ತಗೋ ನೀರಜ. ಯಾಕೆ ಸಂಕೋಚನ? ನಾ ಇದರಿಂದ ಪ್ರಾಬ್ಲಮ್? ನೋ ಪ್ರಾಬ್ಲಮ್, ತಗೊಳ್ಳಿ. ನನಗೆ ಇದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲ ಅಂತ ಹೇಳ್ಬೇಡ, ಅಭ್ಯಾಸ ತಪ್ಪೋಗಿದೆ ಅಂತ ಹೇಳು. ಮಿಸ್ ಡೀಸಾ, ಯು ಕ್ಯಾನ್ ಗಿವ್. No, ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ ಪ್ಲೀಸ್. ಇದನ್ ತಗೋ ನೀರಜ. No. ಇದು ಜ್ಯೂಸ್ ಅಷ್ಟೇ, ತಗೋ. ಮಿಸ್ಟರ್ ದೇಸಾ, ಎಸ್ ಮೇಡಮ್. ನಿಮ್ ಬರ್ಡೇಲಿ ಡಾನ್ಸು ಹಾಡು ಇಲ್ದಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಐ ವಿಲ್ ಸಿಂಗ್ ಎ ಸಾಂಗ್ ಫಾರ್ ಯು. ಇಸ್ ಇಟ್? ನಾನ್ ಹಾಡು ಹೇಳ್ತೀನಿ. ಪ್ಲೀಸ್.